ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಕೆಲವು ಕಂಪ್ನಿಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಇದರಲ್ಲಿ ಕೆಲವು ಕಂಪ್ನಿ ಧಮಾಕೆದಾರ್ ರಿಟರ್ನ್ಸನ್ನು ಕೊಡುತ್ತೆ, ಕೆಲವು ಕಂಪ್ನಿಗಳು ಬೈ ಆನ್ ಡಿಪ್ ಇದೆ, ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಒಂದು ಗುಡ್ ಆಪರ್ಚುನಿಟಿ ಆಗಿ ಕೂಡ ಇದೆ. ಸೊ ಅದರಲ್ಲಿ ಮೊದಲನೇದು, ಇದು ನಮ್ಮ ಮಾರ್ಕೆಟ್ದಲ್ಲ, ಎನ್ವಿಡಿಯಾ ಅಂತ ನೀವು ಕೇಳಿರ್ಬೋದು. ಎನ್ವಿಡಿಯಾ ಒಂದು ಗ್ರಾಫಿಕ್ಸ್ ಚಿಪ್ ಮಾಡೋವಂಥ ಕಂಪ್ನಿಗಳು. ಇದು ಲ್ಯಾಪ್ಟಾಪ್ಸಲ್ಲೆಲ್ಲ ಇರುತ್ತೆ, ನೀವು ನೋಡಿರ್ತೀರ. ಸೊ ಅದರದ್ದು ಫೈನಾನ್ಷಿಯಲ್ ರಿಸಲ್ಟು Q2 ನೆನ್ನೆ ಅನೌನ್ಸ್ ಮಾಡಿದ್ದಾರೆ. ಓಕೆ ನೋಡಿ, Q2 ರಿಸಲ್ಟ್ಸ್ ಸಮ್ಮರಿ ನಿಮ್ಮ ಮುಂದೆ ಇದೆ. ಸೊ ರೆವೆನ್ಯೂ Y ಅಲ್ಲಿ 122% ಗ್ರೋತ್ ಇದೆ, Q ಅಲ್ಲಿ 15% ಗ್ರೋತ್ ಇದೆ. ಗ್ರಾಸ್ ಮಾರ್ಜಿನ್ನು 5 ಪಾಯಿಂಟ್ಸ್ ಅಪ್ಪಲ್ಲಿದೆ. ಸೊ Q ಅಲ್ಲಿ 3.3 ಪಾಯಿಂಟ್ಸ್ ಡೌನ್ ಇದೆ. ಅದೇ ಥರ ನಮಗೆ ಮೇಯ್ನ್ ಆಪರೇಟಿಂಗ್ ಇನ್ಕಮ್ ನೋಡಿ, ಇಯರ್ ಆನ್ ಇಯರು 174% ಅಪ್ಪಲ್ಲಿದೆ, Q 10% ಅಪ್ಪಲ್ಲಿದೆ. ನೆಟ್ ಇನ್ಕಮ್ಮು ಇಯರ್ ಆನ್ ಇಯರ್ 168% ಅಪ್ಪಲ್ಲಿದೆ, Q 12% ಅಪ್ಪಲ್ಲಿದೆ. ಓಕೆ, ಸೊ ಯಾಕೆ ಮತ್ತು ಶೇರು ಇಷ್ಟು ಬಿದ್ದಿದೆ, ಏನಕ್ಕೆ ಸಡನ್ನಾಗಿ ಬಿತ್ತು ಅಂತ ನೋಡಿದ್ರೆ, ಏನಕ್ಕೆ ಎನ್ವಿಡಿಯಾ ಸ್ಟಾಕ್ ಅಷ್ಟು ಬಿತ್ತು ಅಂತ ನೋಡಿದ್ರೆ, ನಮಗೆ ಗೈಡೆನ್ಸು ಕಂಪ್ನಿದು ರಿಸಲ್ಟ್ ಬಂದ ಮೇಲೆ ಕಾಮೆಂಟ್ರಿ ಏನಿರುತ್ತೆ ಅದು ಸರಿಯಾಗಿ ಬಂದಿಲ್ಲ, ಅದು ತುಂಬ ಸಟಲ್ಲಾಗಿತ್ತು ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲರೂ ತುಂಬ ಶೇರ್ನ ಸೆಲ್ ಮಾಡಿದ್ದಾರೆ. ಹಾಗಾಗಿ ಎನ್ವಿಡಿಯಾ ಶೇರ್ಸು ತುಂಬ ಬಿದ್ದಿದೆ. ಖಂಡಿತ ರಿಸಲ್ಟ್ ತುಂಬ ಚೆನ್ನಾಗಿದೆ, ಆದರೆ ಮ್ಯಾನೇಜ್ಮೆಂಟ್ ಕಾಮೆಂಟ್ರಿ ಚೆನ್ನಾಗಿರಲಿಲ್ಲ, ಹಾಗಾಗಿ ಶೇರ್ಸು ಬಿದ್ದಿದೆ. ನೆಕ್ಸ್ಟ್ ಬಂದು ಇರೆಡಾ, ಇರೆಡಾ. ಸೊ ಇರೆಡಾದು ನೆನ್ನೆ ನಾನು ಹೇಳಿದ್ದೆ ನಿಮಗೆ, 4500 crores ಒಂದು QIP ಮೂಲಕ ಇದನ್ನು ಫಂಡ್ ರೈಸ್ ಮಾಡೋಣ ಅಂತಿದ್ದಾರೆ. ಸೊ ಅದಕ್ಕೆ ಇವಾಗ ಇರೆಡಾ ಅವರ ಮ್ಯಾನೇಜ್ಮೆಂಟ್ ಬೋರ್ಡ್ ಏನಿದೆ ಅದು ಅಪ್ರೂವ್ ಮಾಡಿದ್ದಾರೆ. ಓಕೆ, ಸೊ ಯಾವುದ್ರ ಮೂಲಕ, ಒಂದು QIP ಮೂಲಕ ಆಗಿರ್ಬೋದು, FPO ಮೂಲಕ ಆಗಿರ್ಬೋದು, ಅಥವಾ ಬೇರೆ ಅದರ್ ಮೀನ್ಸ್ ಅಲ್ಲಿ ಕೂಡ ರೈಸ್ ಮಾಡಲಿದ್ದಾರೆ. ಸೊ ಖಂಡಿತ ಮ್ಯಾನೇಜ್ಮೆಂಟಿಂದ ಅಪ್ರೂವ್ ಸಿಕ್ಕಿದೆ, ಮತ್ತು ಗೌರ್ಮೆಂಟಿಂದ ಅಪ್ರೂವ್ ಸಿಗಬೇಕು. ಅದಕ್ಕೋಸ್ಕರ ಈಗ ನೆಕ್ಸ್ಟ್ ವೆಯ್ಟಿಂಗು. ಇರೆಡಾದು ಶೇರ್ ಪ್ರೈಸ್ ಬಂದು 254.65 ರೂಪೀಸ್ ಇದೆ. ಸೊ ಇವತ್ತು ಬರೀ ಫ್ಲ್ಯಾಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ, 0.28%. ಸೊ ಐ ಥಿಂಕ್ ನ್ಯೂಸ್ ಮೋಸ್ಟ್ಲಿ ಆಫ್ಟರ್ ಮಾರ್ಕೆಟ್ ಅವರ್ಸ್ ಬಂದಿರಬೇಕು. ಹಾಗಾಗಿ ಇವತ್ತು ಮತ್ತು ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ದಿರೋ ಕಾರಣ ಸುಮಾರು ಶೇರ್ಸ್ ಕೆಳಗೆ ಬಿದ್ದಿದೆ. ನೋಡೋಣ ನಾಳೆ ಯಾವ ಥರ ರನ್ ಇರುತ್ತೆ ಅಂತ. ನೆಕ್ಸ್ಟ್ ಸ್ಟಾಕ್ ಬಂದು ಬಜಾಜ್ ಫೈನಾನ್ಸ್ ಲಿಮಿಟೆಡ್. 7066 ರೂಪೀಸ್ ಶೇರ್ ಪ್ರೈಸ್ ಇದೆ. ಇವತ್ತು 166 ರೂಪೀಸ್ ಜಂಪ್ ಇದೆ, ಅಂದರೆ 2.42% ಜಂಪನ್ನು ಕಂಡಿದೆ. ಓಕೆ, ಸೊ ಡ್ಯೂರಿಂಗ್ ದ ಮಾರ್ಕೆಟ್ ಅವರ್ಸ್ ಇದು ನಿಯರ್ಲಿ 214 ರೂಪೀಸ್ ಜಂಪ್ ಆಗಿತ್ತು. ಸೊ ಕ್ಲೋಸಿಂಗ್ ಟೈಮಲ್ಲಿ ನಿಮಗೆ 166 ರೂಪೀಸ್ಗೆ ಬಂದು ನಿಂತಿದೆ. ಸೊ ಇದು ಯಾವುದೇ ರೀತಿಯಾದ ಚಿಕ್ಕ ಕಂಪ್ನಿ ಕೂಡ ಅಲ್ಲ. ಮಾರ್ಕೆಟ್ ಕ್ಯಾಪ್ ನೀವು ನೋಡ್ಬೋದು, 4,37,000 ಕೋಟಿ ಇರೋ ಮಾರ್ಕೆಟ್ ಕ್ಯಾಪು. PE ರೇಷಿಯೋ ನೋಡಿ, ನಿಮಗೆ ತುಂಬ ಒಂದು ಅಟ್ರಾಕ್ಟಿವ್ ಆಗಿರೋ ಪ್ರೈಸಲ್ಲಿ ಇದೆ, 29 PE ರೇಷಿಯೋ ಇದೆ. ಏನಕ್ಕೆ ಇವತ್ತು ಸಡನ್ನಾಗಿ ಜಂಪ್ ಬಂತು ಬಜಾಜ್ ಫೈನಾನ್ಸ್ ಶೇರ್ಸಲ್ಲಿ ಅಂತ ನೋಡಿದ್ರೆ, ಬಜಾಜ್ ಫೈನಾನ್ಸ್ ಮತ್ತು ಫಿನ್ಸರ್ವ್ ಇವತ್ತು 3% ಜಂಪ್ ಆಗಿದೆ. ಏನಕ್ಕೆ ಅಂದರೆ ಅವ್ರದ್ದು ಬಜಾಜ್ ಹೌಸಿಂಗ್ IPO ಕೂಡ ಬರ್ತಾಯಿದೆ. ಸೊ ಈ IPO ಇಂದ 7,000 crores ಜನ್ರೇಟ್ ಆಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಸೊ ಇನ್ನು ಕೆಳಗಡೆ ಬಂದರೆ ನೋಡಿ, ಶೇರ್ಸ್ ಆಫ್ ದ ಬಜಾಜ್ ಫಿನ್ಸರ್ವ್ ಆ್ಯಂಡ್ ಬಜಾಜ್ ಫೈನಾನ್ಸ್ ಇವತ್ತು 3% ಹೋಗಿದೆ. ಏನಕ್ಕೆ ಅಂದರೆ ಬಜಾಜ್ ಹೌಸಿಂಗ್ ಫೈನಾನ್ಸ್ದು IPO ಬರ್ತಾಯಿದೆ. ಯಾವಾಗ? ಸೊ ಫಸ್ಟ್ ಹಾಫ್ ಆಫ್ ಸೆಪ್ಟೆಂಬರಲ್ಲೇ, ಮುಂದಿನ ತಿಂಗಳು ಫಸ್ಟ್ ಹಾಫಲ್ಲೇ ಇದರ IPO ಬರ್ತಾಯಿದೆ. ಸೊ IPO ಬರೋದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಕೇಳಿದ್ರೆ,
ಸೊ IPO ವಿಲ್ ಹ್ಯಾವ್ ಸ್ಪೆಷಲ್ ಕೋಟಾ ಫಾರ್ ಶೇರ್ ಹೋಲ್ಡರ್ಸ್ ಆಫ್ ಬಜಾಜ್ ಫಿನ್ಸರ್ವ್ ಆ್ಯಂಡ್ ಬಜಾಜ್ ಫೈನಾನ್ಸ್, ಬೋತ್ ಆಫ್ ಹೂಮ್ ಆರ್ ಕ್ಲಾಸಿಫೈಡ್ ಆ್ಯಸ್ ಪ್ರಮೋಟರ್ಸ್. ಓಕೆ, ಯಾರ ಹತ್ರ ಬಜಾಜ್ ಫಿನ್ಸರ್ವ್ ಮತ್ತು ಬಜಾಜ್ ಫೈನಾನ್ಸ್ ಶೇರ್ಸ್ ಇರುತ್ತೋ ಅವರನ್ನು ಪ್ರಮೋಟರ್ಸ್ ಅಂತ ಕ್ಲಾಸಿಫೈ ಮಾಡಲಾಗಿದೆ. ಹಾಗಾಗಿ ಅವರಿಗೆ ಸ್ಪೆಷಲ್ ಕೋಟಾದಲ್ಲಿ ಬಜಾಜ್ ಫಿನ್ಸರ್ವ್ ಮತ್ತು ಬಜಾಜ್ ಹೌಸಿಂಗ್ ಫೈನಾನ್ಸ್ IPO ಅಲಾಟ್ ಆಗೋ ಸಾಧ್ಯತೆ ಜಾಸ್ತಿನೇ ಇದೆ. ಓಕೆ, ಹಾಗಾಗಿ ಇವತ್ತು ಎಲ್ಲರೂ ಶೇರ್ ತೊಗೊಳಕ್ಕೆ ಮುಂದೆ ಬಿದ್ದಿರ್ತಾರೆ. ಶೇರ್ ಪ್ರೈಸು ಮೇಲಕ್ಕೆ ಹೋಗಿದೆ. ನೆಕ್ಸ್ಟ್ ಶೇರ್ ಬಂದರೆ ಟಾಟಾ ಇಲೆಕ್ಸಿ. ಟಾಟಾ ಇಲೆಕ್ಸಿ ಇವತ್ತು -287 ಪಾಯಿಂಟ್ಸ್ ಕ್ಲೋಸ್ ಆಗಿದೆ. ನೆನ್ನೆ ಕೂಡ ತುಂಬ ದೊಡ್ಡ ಒಂದು ಇಳಿಮುಖನೇ ನೋಡಿತ್ತು. ಇವತ್ತು ಕೂಡ 3.5% ಇಳಿಮುಖವನ್ನು ಈ ಸ್ಟಾಕು ಕಂಡಿದೆ. ನಾನು ನಿಮಗೆ ನೆನ್ನೆನೇ ಹೇಳಿದ್ದೆ ಯಾರೂ ತೊಗೋಬೇಡಿ ಆಲ್ ಟೈಮ್ ಹೈಯಲ್ಲಿ ಅಂತ. ಸೊ ನನ್ನ ಒಂದು ಅನಿಸಿಕೆ ಯಾರೂ ತಗೊಂಡಿರಲಿಕ್ಕಿಲ್ಲ. ನೋಡಿ ಸ್ಟಾಕು ಯಾವ ಥರ ಕೆಳಗೆ ಬೀಳ್ತಾ ಇದೆ ಅಂತ. ಯಾಕಂದರೆ ಈ 2 ದಿನದ ಒಂದು ಏನಿತ್ತು ಒಂದು ಅಪ್ಸೈಡ್ ಮೂವ್, ಅದಕ್ಕೆ ಯಾವುದೇ ಪುರಾವೆ ಇರಲಿಲ್ಲ. ಕಂಪ್ನಿ ಕಡೆಯಿಂದ ಒಂದು ಒಳ್ಳೆಯ ರಿಸಲ್ಟ್ ಇರಲಿಲ್ಲ, ಕಂಪ್ನಿ ಕಡೆಯಿಂದ ಒಂದು ಕಾಮೆಂಟ್ರಿ ಇರಲಿಲ್ಲ, ಯಾವುದೇ ತರಹದ ನ್ಯೂಸ್ ಬೇಸ್ಡು ಮೇಲೋಗಿರಲಿಲ್ಲ. ಸಿಂಪಲ್ಲು ಇಂಟ್ರಾಡೇ ಹೈಯರ್ ವಾಲ್ಯೂಮ್ಸಿಂದ ಸ್ಟಾಕ್ ಪ್ರೈಸು ಒಂದು ದಿನಕ್ಕೆ ₹1,200 ಜಂಪ್ ಆಗಿತ್ತು. ಹಾಗಾಗಿ ಪ್ರಾಫಿಟ್ ಬುಕ್ಕು ಸರ್ವೇ ಸಾಮಾನ್ಯ. ಒಂದು ಸತಿ 1,200, 1,500, 700, 800 ಒಂದು ಶೇರ್ ಮೇಲೆ ಪ್ರಾಫಿಟ್ ಮಾಡಿದ್ರೆ ಖಂಡಿತ ಮಾರನೇ ದಿನದಿಂದ ಸ್ಟಾಕು ಇಳಿಯುತ್ತೆ. ಅದೇ ಇಲ್ಲೂ ಕೂಡ ಆಗ್ತಾಯಿದೆ. ಸೊ ಮುಂದಿನ ಶೇರ್ ಬಂದು ಟಾಟಾ ಮೋಟರ್ಸ್ ಫುಲ್ಲಿ ಪೇಯ್ಡ್ ORD ಶೇರ್ಸ್, ಅಂದರೆ ಟಾಟಾ ಮೋಟರ್ಸ್ DVR ಅಂತ ನೀವು ಕೇಳಿರ್ತೀರ. ಸೊ DVR ನಮ್ಮ ಇಲ್ಲಿ ಲಿಸ್ಟ್ ಆಗಿರೋದಲ್ಲ, DVR ಹೊರದೇಶದಲ್ಲಿ ಲಿಸ್ಟ್ ಆಗಿರೋದು, ನಮ್ಮದು ಟಾಟಾ ಮೋಟರ್ಸ್ ಅಷ್ಟೇ. ಓಕೆ, ಯಾರ್ಯಾರು ಹತ್ರ ಈ ಶೇರ್ಸ್ ಇದೆಯೋ ಅವ್ರಿಗೆ ಟಾಟಾ ಮೋಟರ್ಸ್ ಶೇರ್ಸು ಕೂಡ ಸಿಗುತ್ತೆ, ಅಥವಾ ಟಾಟಾ ಮೋಟರ್ಸ್ ಹತ್ರ ಯಾರ್ಯಾರಿದೆಯೋ ಅವ್ರಿಗೆ DVR ಶೇರ್ಸ್ ಕೂಡ ಬಂದು ಸೇರುತ್ತೆ. ಸೊ ಇವತ್ತು 3.57% ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ₹38 ಜಂಪನ್ನು ಟಾಟಾ ಮೋಟರ್ಸ್ DVR ಮಾಡಿದೆ. ಓಕೆ, ನೋಡೋಣ ಬನ್ನಿ. ನೋಡಿ, ಟಾಟಾ ಮೋಟರ್ಸ್ DVR ಶೇರ್ಸ್ ಟು ಸ್ಟಾಪ್ ಫ್ರಮ್ August 30th. August 30th ಟಾಟಾ ಮೋಟರ್ಸ್ದು DVR ಶೇರ್ಸ್ ಟ್ರೇಡಿಂಗನ್ನು ನಿಲ್ಲಿಸ್ತಾ ಇದೆ. ಯಾರ್ಯಾರ ಹತ್ರ ಟಾಟಾ ಮೋಟರ್ಸ್ ಶೇರ್ ಇದೆಯೋ ಅವ್ರಿಗೆ DVRದು ಶೇರ್ಸ್ ಕೂಡ ಬಂದು ಸೇರುತ್ತೆ. ಸೊ ಎಷ್ಟು ಶೇರ್ ಸಿಗುತ್ತೆ ಅಂತ ನೋಡಿ ಇಲ್ಲಿ ಹೇಳಿದ್ದಾರೆ. ಸೊ ಕಂಪ್ನಿ ಪ್ಲ್ಯಾನ್ಸ್ ಟು ಕ್ಯಾನ್ಸಲ್ DVR ಶೇರ್ಸ್. ಓಕೆ, 2008 ಲಿಸ್ಟ್ ಆಗಿರೋದನ್ನ ಕ್ಯಾನ್ಸಲ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಎಷ್ಟರ ಬದಲಿಗೆ ಎಷ್ಟು ಸಿಗುತ್ತೆ? ಆರ್ಡಿನರಿ ಟಾಟಾ ಮೋಟರ್ಸ್ ಶೇರು 7 ಸಿಗುತ್ತೆ. 10 DVR ಶೇರ್ ಇದ್ದರೆ ಇನ್ವೆಸ್ಟರ್ಸ್ ವಿಲ್ ರಿಸೀವ್ 7 ಆರ್ಡಿನರಿ ಶೇರ್ಸ್. ಅಂದರೆ 10 DVR ಶೇರ್ಸ್ ನಿಮ್ಮ ಹತ್ರ ಇದ್ದರೆ 7 ಸಿಗುತ್ತೆ. ಓಕೆ, 20 ಇದ್ದರೆ 14 ಸಿಗುತ್ತೆ. ಆ ಥರ. ಸೊ 10ಕ್ಕೆ 7, 20ಕ್ಕೆ 14, ಈ ಥರ ಒಂದು ರೇಷಿಯೋನ ಫಿಕ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಓಲಾ ಎಲೆಕ್ಟ್ರಿಕ್ ಶೇರ್ ನೋಡಿ ₹120 ಬಂದು ನಿಂತಿದೆ. ಸೊ 4.3% ಇವತ್ತು ಸ್ಟಾಕು ಬಿದ್ದಿದೆ. ನಿಯರ್ಲಿ ₹5 ಸ್ಟಾಕು ಇವತ್ತು ಬಿದ್ದಿದೆ. ಸೊ ಸ್ಟಾಕು ತುಂಬ ಮೇಲಕ್ಕೆ ಹೋಗಿತ್ತು, ₹144 ಸ್ಟಾಕು ಮೇಲಕ್ಕೆ ಹೋಗಿತ್ತು. ಸೊ ಇಷ್ಟು ಆಲ್ ಟೈಮ್ ಹೈ ಮೇಲಕ್ಕೆ ಹೋದಾಗ ಖಂಡಿತ ಈ ಥರ ಒಂದು ಬೀಳೋದು ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಬಿದ್ದಾಗ ಇದರಲ್ಲಿ ನಿಮಗೆ ಅವಕಾಶ ಸಿಗುತ್ತೆ, ಖಂಡಿತ ಇನ್ವೆಸ್ಟನ್ನು ಮಾಡಲಿಕ್ಕೆ ನೀವು ಯೋಚನೆ ಮಾಡ್ಬೋದು. ಓಕೆ, ಈ ವಿಡಿಯೋದಲ್ಲಿ ಸಾಕಷ್ಟು ಶೇರ್ಗಳ ಬಗ್ಗೆ ಹೇಳಿದ್ದೀನಿ. ನಿಮ್ಮ ಯೋಚನೆ ಮಾಡಿ ನೀವು ಪರ್ಸ್ನಲ್ಲಾಗಿ ರಿಸರ್ಚ್ ಮಾಡಿ ಖಂಡಿತ ಇನ್ವೆಸ್ಟನ್ನು ಮಾಡಲಿಕ್ಕೆ ನೋಡ್ಬೋದು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಗುಡ್ ನೈಟ್.